ಹಾಯ್ ಫ್ರೆಂಡ್ಸ್, ಅಣ್ಣ ನಾವ್ ಇವತ್ತು ಎಲ್ಲಿದ್ದೀವಿ? ನಾವಿವತ್ತು ಸಕಲೇಶಪುರದಿಂದ ಹಾ 30 ಕಿಲೋಮೀಟರ್ ದೂರದಲ್ಲಿರೋ ಹಾ ಪಾರ್ವತಮ್ಮ ಬೆಟ್ಟದಲ್ಲಿದ್ದೀವಿ. ಆ ಪಾರ್ವತಮ್ಮ ಬೆಟ್ಟ ಒಂದ್ಸಲಿ ನೋಡ್ಕೊಂಡ್ ಬಿಡೋಣ. ಓಕೆ, ಅಲ್ಲಿರೋದೇ ಪಾರ್ವತಮ್ಮ ಬೆಟ್ಟ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ. ಒನ್ ಡೇ ಬಂದು ಆರಾಮಾಗಿ ಟ್ರೆಕ್ಕಿಂಗ್ ಮಾಡಿ ಸೂಪರ್ ಆಗಿದೆ ವೆದರು, ಪ್ಲೇಸು ಎಲ್ಲ. ನೆಕ್ಸ್ಟ್ ಅಲ್ಲಿಂದ ಅಲ್ಲಿಗೆ ಹೋದವ್ರು ಯಾರೂ ಬರಲ್ಲ. ಬಟ್ ಒಂದು ವಿಚಾರ ಏನು ಅಂದ್ರೆ, ಇಂಥ ಪ್ಲೇಸ್ಗಳಿಗೆ ಬಂದು ಪ್ಲಾಸ್ಟಿಕ್ ಬಾಟ್ಲ್ಗಳು ಹಾಕಿ ಈ ಪ್ಲೇಸ್ನ ಹಾಳು ಮಾಡಬೇಡಿ. ಡ್ರಿಂಕ್ಸ್ ಅಂತೂ ಮಾಡಲೇಬೇಡಿ. ಮೊದಲಾಗಿ ಅದಕ್ಕೆ ಅಂತಲೇ ಬೇರೆ ಪ್ಲೇಸ್ಗಳೈತೆ ಡ್ರಿಂಕ್ಸ್ ಮಾಡ್ಕೊಳ್ಬೇಕಾದ್ರೆ ರೆಸಾರ್ಟ್ಗಳೈತೆ, ಅಲ್ಲಿ ಹೋಗಿ ಮಾಡಿ ಬೆಳಗ್ಗೆ ಮಾರ್ನಿಂಗ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ವ್ಯೂ ಮಾತ್ರ ಖುಷಿ ಆಗ್ಬೇಕು ಅಂದ್ರೆ ಒಂದು ಕೆಲಸ ವ್ಯೂ ಮಾತ್ರ ಸೂಪರ್ ಆಗಿದೆ. ತಿನ್ಕೊಂಡು ಫುಡ್ ತಗೊಬಂದು ಫ್ಯಾಮಿಲಿ ಬಂದು ಫುಡ್ ಎಲ್ಲ ತಿನ್ಕೊಂಡಿದ್ರೆ ಇದು ಸೂಪರ್. ಬಟ್ ಯಾರೇ ಬರೋರು ನಿಮ್ಮ ರಿಸ್ಕ್. ಬೆಟ್ಟ ಹತ್ಬೇಕಾದ್ರೆ ಮಳೆ ಬಂದಿರುತ್ತೆ, ಜಾಗ ಎಲ್ಲ ಜಾರ್ತಾ ಇರುತ್ತೆ, ಸೇಫ್ಟಿ ಮುಖ್ಯ. ಫಸ್ಟ್ ಆರಾಮಾಗಿ ವಿಸಿಟ್ ಮಾಡ್ಬೋದು. ಸಕಲೇಶಪುರದಿಂದ ಕೇವಲ 33 ಕಿಲೋಮೀಟರ್ಗಳು ಅಷ್ಟೇ, ಹಾಗೂ 1.5 ಕಿಲೋಮೀಟರ್ ಅಷ್ಟು ನಾವು ಬೆಟ್ಟ ಹತ್ತುತ್ತೇವೆ. ಡೈಲಿ ಕೆಲಸ ಮಾಡಿ ಬೇಜಾರಾಗಿರುತ್ತೆ ಅಂಥವ್ರಿಗೆ ಬೆಸ್ಟ್ ಪ್ಲೇಸ್. ಮರಿ ಬರಮ್ಮ ಇಲ್ಲಿ, ಬರಮ್ಮ ಇಲ್ಲಿ. ಇಲ್ಲಿ ಯಾಕಮ್ಮ ಹೋಗಿದೆ ಮೇಲೆ? ಅಣ್ಣ ಇಲ್ಲ, ನಮ್ಮ ಮನೆಯವರು ಹೊಸ ಮಿಸ್ ಆಯ್ತು ಕಣ, ಅದಕ್ಕೆ ನೋಡಕ್ ಹೋಯ್ದೆ ಕಣ. ಹೌದಾ? ಕಣ ಅಲ್ಲೆಲ್ಲ ಹೋಗ್ಬಾರ್ದು ಮರಿ, ಅಲ್ಲಿಂದ ಜಾರ್ ಬಿದ್ರೆ ಏನ್ ಮಾಡ್ತೀಯಾ? ಅಣ್ಣ ಹೊಸ ಹೊಂಟೋಗಿತ್ ಕಣ. ಹಂಗ ಅನ್ಬಿಟ್ಟು ನೀನ್ ಜಾರ್ ಬಿದ್ರೆ ಏನ್ ಮಾಡ್ತೀಯಪ್ಪ? ಹೊಸ ಹೊಂಟೋದ್ರಣ್ಣ, ಇನ್ನೊಂದ್ಸಲಿ ಹೋಗ್ಬೇಡ ಅಲ್ಲೆಲ್ಲ. ಆಯ್ತು ಕಣ. ಹಾ ನಡಿ ಮನೆಗೆ.